ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್. ಸೊ ನಾನು ಈ ದಿನ ಬಿ ಕಾಮ್ನ ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೊ ಯಾರೆಲ್ಲ ಬಿ ಕಾಮ್ನ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಓದ್ತಾ ಇರ್ತಾರೆ, ಈಗ ಯಾರೆಲ್ಲ ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತಿರ್ತೀರೋ ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತ ಅಂದರೆ, ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುವಂಥದ್ದು. ಇದು ಎಸ್ ಸಿ ಪಿ ಕ್ವಶನ್ ಪೇಪರ್ ಆಗಿರುವಂಥದ್ದು. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಇದು ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ಈ ಕ್ವಶನ್ ಪೇಪರ್ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟು, ಸೊ ಯಾವ ಥರ ಎಲ್ಲ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಈ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನಿದೆಯಲ್ಲ, ಇದು ನಿಮ್ಮ ಬಿ ಕಾಮ್ನ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ತುಂಬಾ ಮೇಜರ್ ರೋಲ್ನ ಕ್ರಿಯೇಟ್ ಮಾಡಿ ಆ್ಯಂಡ್ ರೋಲ್ನ ಮಾಡುತ್ತೆ. ಇದು ನಮಗೆ ಕೋರ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಮೇನ್ ಸಬ್ಜೆಕ್ಟ್ ಆ್ಯಂಡ್ ಟಫೆಸ್ಟ್ ಅಂತ ಸ್ವಲ್ಪ ಜನ ಹೇಳ್ತೀರಾ, ಬಟ್ ಟಫ್ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಸೊ ನೋಡಿ ಗೈಸ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಪೇಪರ್ ಆಗಿರೋದ್ರಿಂದ ನಿಮಗೆ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಪ್ಯಾಟರ್ನ್ ವಿಷಯದಲ್ಲಿ ಅಂತ ನೋಡೋದಾದರೆ ನಿಮಗೆ 2 ಮಾರ್ಕ್ಸು, 5 ಮಾರ್ಕ್ಸು ಆ್ಯಂಡ್ 15 ಮಾರ್ಕ್ಸಿಗೆ ಇರೋ ಕಾರಣ ಸೊ ಯಾವ ಥರ ಎಲ್ಲ ಇಂಪಾರ್ಟೆಂಟು. ಸೊ ನಿಮಗೆ ತುಂಬ ಜನನ ಕೇಳ್ತಾ ಇರ್ತಾರೆ, ಎಷ್ಟು ಪಾಸಿಂಗ್ ಮಾರ್ಕ್ಸ್ ಅಂದರೆ 38 ನಿಮಗೆ. ಸೊ ಓಕೆನಾ, ಬನ್ನಿ ಈ ವಿಡಿಯೋ ಶುರು ಮಾಡ್ತಾ ಹೋಗೋಣ. ಇಲ್ಲ ಅಟ್ಲೀಸ್ಟ್ 36 ಎಲ್ಲ ಇದನ್ನು ಕೊಟ್ಟು 36 ಬಂದರೆ ನೀವು ಪಾಸ್ ಆಗ್ತೀರಾ. ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಿರುತ್ತೆ, ನಿಮಗೆ ಸೊ 2 ಮಾರ್ಕ್ಸಿಗೆ ಅಂತ ನೋಡೋದಾದರೆ ಇದು ನಾನು ಆನ್ಸರ್ ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲಾಗಿ 2 ಮಾರ್ಕ್ಸಿಗೆ 10 ಕ್ವಶನ್ಸ್ ಇರುತ್ತೆ. 10 ಸಹ ನಾವು ಇಲ್ಲಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ನೋಡಿ, JKL ಅಂದರೆ 12. ಸೊ 12 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಾವು 10 ಕ್ವಶನ್ನ ನಾವು ಚೂಸ್ ಮಾಡಿ ಬರಬೇಕಾಗತ್ತೆ. ನಾನು ಎಲ್ಲದಕ್ಕೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಗೈಸ್, ಮೊದಲನೇದಾಗಿ ಈ ಫಸ್ಟ್ನೇ ಕ್ವಶನ್ ಅಂತ ನೋಡೋದಾದರೆ, ವಾಟ್ ಈಸ್ ದ ಟ್ರೇಡಿಂಗ್ ಅಕೌಂಟ್ ಅಂದರೆ ಟ್ರೇಡಿಂಗ್ ಅಕೌಂಟ್ ಎಂದರೇನು? ಸೊ ಅದಕ್ಕೆ ಆನ್ಸರ್ ನೋಡೋದಾದರೆ, ಟ್ರೇಡಿಂಗ್ ಅಕೌಂಟ್ ಈಸ್ ದ ಪ್ರಿಪೇರ್ ಟು ಅಸರ್ಟೈನ್ ಕ್ರಾಸ್ ಪ್ರಾಫಿಟ್ ಹರ್ ಗ್ರಾಸ್ ಲಾಸ್ ಆಫ್ ಎ ಬಿಸ್ನೆಸ್. ಅಂದರೆ ಗ್ರಾಸ್ ಪ್ರಾಫಿಟ್ ಮತ್ತು ಗ್ರಾಸ್ ಲಾಸ್ನ ಪ್ರಿಪೇರ್ ಮಾಡುವಂಥದ್ದು ಟ್ರೇಡಿಂಗ್ ಅಕೌಂಟ್ ಅಂತ ಹೇಳಿದ್ವಾ. ಇನ್ನು ನೆಕ್ಸ್ಟ್ ಕ್ವಶನ್, ವೈ ದ ಅವರೇಜ್ ಕ್ಲಾಸ್ ಈಸ್ ಇನ್ಕ್ಲೂಡೆಡ್ ಅಂಡರ್ ಇನ್ಶೂರೆನ್ಸ್ ಅಗ್ರಿಮೆಂಟ್? ಇದೊಂದು ಕ್ವಶನ್ನ ಕೇಳಿದ್ದಾನೆ. ಏನಪ್ಪ ಅಂತ ನೋಡೋದಾದರೆ ನೋಡಿ, ಅವರೇಜ್ ಕ್ಲಾಸ್ ಈಸ್ ಇನ್ಕ್ಲೂಡೆಡ್ ಟು ಪ್ರಿವೆಂಟ್ ಅಂಡರ್ ಇನ್ಶೂರೆನ್ಸ್ ಆ್ಯಂಡ್ ಡೆಟರ್ಮೈನ್ ಪ್ರಪೋರ್ಷನೇಟ್ ಕ್ಲೈಮ್. ಅಂದರೆ ಅದನ್ನ ಕ್ಲೈಮ್ ಮಾಡೋದಕ್ಕೆ ಆಗುವಂತಹ ಒಂದು ಪ್ರಿವೆಂಟ್ ಅಲ್ವಾ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಟೈಪ್ಸ್ ಆಫ್ ರಿಕಾಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ, ಟೈಪ್ಸ್ ಆಫ್ ರಿಕಾಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗಲ್ಲಿ ಫಿಕ್ಸ್ಡ್ ಪೀರಿಯಡ್ ರಿಕಾಪ್ಮೆಂಟ್ ಅಂತ ಇರುತ್ತೆ, ಫ್ಲೋಟಿಂಗ್ ಪೀರಿಯಡ್ ರಿಕಾಪ್ಮೆಂಟ್ ಅಂತ ಇರುತ್ತೆ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ರಾಯಲ್ಟಿ? ನೀವು ರಾಯಲ್ಟಿ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ನಾನು ಸಿಂಪಲ್ ಆಗಿ ಅಂತ ತಗೊಳ್ಳೋದಾದರೆ, ರಾಯಲ್ಟಿ ಈಸ್ ಅ ಪೇಮೆಂಟ್ ಮೇಡ್ ಆಫ್ ಯೂಸ್ ಆಫ್ ಮೈನ್ಸ್, ಪೇಟೆಂಟ್ಸ್, ಕಾಪಿರೈಟ್ ಎಕ್ಸೆಟ್ರಾ. ಅಂದರೆ ರಾಯಲ್ಟಿ ಈಸ್ ಅ ಪೇಮೆಂಟ್ ಮೇಡ್ ಫಾರ್ ದ ಯೂಸ್ ಆಫ್ ಮೈನ್ಸ್. ಓಕೆನಾ, ಪೇಟೆಂಟು, ಕಾಪಿರೈಟು ಈ ಥರ ಹೇಳ್ತೀವಿ ರಾಯಲ್ಟಿ ಅಂದರೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಎನಿ 4 ಆಬ್ಜೆಕ್ಟಿವ್ಸ್ ಆಫ್ ಬ್ರಾಂಚ್ ಅಕೌಂಟ್. ಅಂದರೆ ಬ್ರಾಂಚ್ ಅಕೌಂಟ್ನ ಯಾವುದಾದ್ರೂ 4 ಆಬ್ಜೆಕ್ಟಿವ್ಸ್ನ ತಿಳಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ 4 ಯಾವ್ಯಾವಪ್ಪ ಅಂತ ನೋಡೋದಾದರೆ, ಆಬ್ಜೆಕ್ಟಿವ್ಸ್ ಆಫ್ ಬ್ರಾಂಚ್ ಅಕೌಂಟ್ ಅಂದರೆ ಅದರಲ್ಲಿ ಫಸ್ಟ್ ಆಪ್ಷನ್ ಅಸರ್ಟೈನ್ ಬ್ರಾಂಚ್ ಪ್ರಾಫಿಟ್ ಆ್ಯಂಡ್ ಲಾಸ್, ಕಂಟ್ರೋಲ್ ಬ್ರಾಂಚ್ ಅಸೆಟ್ಸ್, ಕಂಟ್ರೋಲ್ ಬ್ರಾಂಚ್ ಡೆಪ್ಟರ್ಸ್, ನೆಕ್ಸ್ಟು ಇವ್ಯಾಲ್ಯೂಯೇಟ್ ಬ್ರಾಂಚ್ ಪರ್ಫಾರ್ಮೆನ್ಸ್. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಪಾಸ್ ದ ಜನರಲ್ ಎಂಟ್ರಿ ಫಾರ್ ರಿಮೂವಿಂಗ್ ದ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ಬ್ರಾಂಚ್ ಅಕೌಂಟ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಸೊ ಯಾವ ಥರ ಜನರಲ್ ಎಂಟ್ರಿ ಬರುತ್ತೆ ಅಂತ ಅಂದರೆ, ಸ್ಟಾಕ್ ರಿಸರ್ವ್ ಅಕೌಂಟ್ ಡೆಟರ್ ಟು ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಏನು? ಪರ್ಚೇಸ್ ಕನ್ಸಿಡರೇಷನ್ ಅಂತ ಅಂದರೆ, ಪರ್ಚೇಸ್ ಕನ್ಸಿಡರೇಷನ್ ಇಸ್ ದ ಅಮೌಂಟ್ ಪೇಯಬಲ್ ಬೈ ದ ಪರ್ಚೇಸಿಂಗ್ ಕಂಪನಿ ಟು ದ ವೆಂಡರ್ ಕಂಪನಿ ಅಂತ
ಹೇಳ್ತೀವಿ. ಇದಕ್ಕೆ ಆನ್ಸರ್ ಪರ್ಚೇಸ್ ಕನ್ಸಿಡರ್ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, so pass the general entry payment of realization expenses paid by purchasing company under the books of vendor firm. ಓಕೆನಾ? ಓಕೆ, ಇದಕ್ಕೆ ನಾವು ಆನ್ಸರ್ ಅಂತ ನೋಡೋದಾದ್ರೆ ಇದು ಆನ್ಸರ್ ಆಗಿರುತ್ತೆ, ನೋಡ್ಕೊಳ್ಳಿ. ಸೊ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಪರ್ಚೇಸಿಂಗ್ ಕಂಪನಿ ಅಕೌಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಓಕೆ, ಟ್ರಾನ್ಸ್ಫರ್ ಅಂತ ಅಂದರೆ interdepartmental transfer means transfers of goods or services from one department to another department ಅಂತ ನೀವು ಬರಿಬೋದು. ಇದು ಸಿಂಗಲ್ ಒಂದು 1 ಮಾರ್ಕ್ಸ್ ಅಷ್ಟೇ ಆಗೋದು. ಇದಕ್ಕೆ ನಿಮಗೆ ಬುಕ್ಕಲ್ಲಿ ಎಕ್ಸಾಕ್ಟಾಗಿ ಒಂದು ಎಕ್ಸಾಕ್ಟ್ ಏನು ಕೊಟ್ಟಿರ್ತಾನಲ್ಲ ಅವನ್ನ ನೀವು ನೋಡ್ಕೊಳ್ಳಿ. ಸೊ ಓಕೆನಾ, ಇವು ಎಲ್ಲವೂ ಸಹ ಪ್ರತಿಯೊಂದು ಕ್ವಶನ್ಸ್ ಸಹ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸ್ಟೇಟ್ ದ ಬೇಸಿಸ್ ಆಫ್ ಅಲೋಕೇಶನ್ಸ್ ಆಫ್ ದ ಫಾಲೋಯಿಂಗ್ ಅಂಡರ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಅಂದರೆ ಓಕೆ, ಡಿಸ್ಕೌಂಟ್ ರಿಸೀವ್ ಎಲ್ಲೆಲ್ಲಿ ಅಲೋಕೇಶನ್ ಮಾಡ್ತೀರಾ ಅಂದರೆ ಡಿಸ್ಕೌಂಟ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್, ರೆಂಟ್ ಪೇಯ್ಡ್, ಡಿಸ್ಕೌಂಟ್ ಅಲೌಡ್. ಸೊ ಎಲ್ಲಿ ನಿಮ್ಮ ಫಿನಾನ್ಷಿಯಲ್ ಅಕೌಂಟ್ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀರಾ ಅಂತ ಅಂದರೆ ಡಿಸ್ಕೌಂಟ್ ರಿಸೀವ್ಡ್ ಬಂದ್ಬಿಟ್ಟು ಪರ್ಚೇಸಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಈಕ್ವಿಟಿ, ನೆಕ್ಸ್ಟ್ ರೆಂಟ್ ಪೇಯ್ಡು ಫ್ಲೋರ್ ಏರಿಯಾ ಅಂತ ಅಂದರೆ ನಮಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಸೆಟಲ್ಲಿ ಬರುತ್ತೆ. ಡಿಸ್ಕೌಂಟ್ ಅಲೌಡಲ್ಲಿ ಸೇಲ್ಸು. ಸೊ ಇದಕ್ಕೆ ಆಗಿರುತ್ತೆ. ವೇಟ್ ಎ ಮಿನಿಟ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಕ್ಯಾಲ್ಕುಲೇಟ್ ದ ಸರ್ಪ್ಲಸ್ ಆನ್ ಶಾರ್ಟ್ ವರ್ಕಿಂಗ್ ಅಂಡರ್ ರಾಯಲ್ಟಿ ಅಕೌಂಟ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಪೀರಿಯಡ್ ಕೊಟ್ಟಿದ್ದಾನೆ, ರಾಯಲ್ಟಿ ಕೊಟ್ಟಿದ್ದಾನೆ, ಮಿನಿಮಮ್ ರೆಂಟ್ ಕೊಟ್ಟಿದ್ದಾನೆ. ಇದು ಪ್ರಕಾರ ನಾವು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ನೀವು ಮಾಡ್ಕೊಳ್ಳಿ, ಇದು ಆರಾಮ ಮಾಡ್ಕೊಬೋದು. ಇದು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇದು ಒಟ್ಟಾಗಿ ಇಂಪಾರ್ಟೆಂಟು. ಇದು 2 ಮಾರ್ಕ್ಸ್ ಈ ಥರ ಕ್ವಶನ್ ಕೇಳ್ತಾರೆ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕ್ಲೈಮ್ ಅಮೌಂಟ್ ಬೈ ಅಪ್ಲೈಡ್. ಓಕೆ, ಅಪ್ಲೈಯಿಂಗ್ ಅವರೇಜ್ ಕಾಸ್ ಅಂತ ನೋಡೋದಾದರೆ, ಸೊ ಅಮೌಂಟ್ ಪಾಲಿಸಿ, ಸ್ಟಾಕ್ ಆ್ಯಂಡ್ ಡೇಟ್ ಆಫ್ ಫೈರ್ ಯಾವಾಗಾಗಿದ್ದು, ಸಾಲ್ವೇಜ್ ಎಷ್ಟು ಉಳ್ಕೊಂಡಿದೆ 20,000 ಅಲ್ವಾ. ಸೊ ಇದಕ್ಕೆ ನಮಗೆ ಅವರೇಜ್ ಕಾಸಸ್ನ ಕಂಡುಹಿಡಬೇಕಾಗುತ್ತೆ. ನೀವು ಇಲ್ಲಿ ಕ್ಯಾಲ್ಕುಲೇಟ್ನ ಮಾಡ್ಕೊಬೋದಾಗಿರುತ್ತೆ. ಸೊ ಇಷ್ಟು ಸಹ ನಿಮಗೆ 2 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ತುಂಬಾ ಇಂಪಾರ್ಟೆಂಟು. ಒಂದೊಂದು ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 5 ಮಾರ್ಕ್ಸಿಗೆ ಅಂತ ಬಂದರೆ ಏನೆಲ್ಲ ಕೊಟ್ಟಿದ್ದಾನೆ ನೋಡೋಣ. ಇದು 5 ಮಾರ್ಕ್ಸಿಗೆ ಒಂದು ಕ್ವಶನ್ನು. ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ ಏನಂತ ಹೇಳಿದಾನೆ, ಫೈರ್ ಅಂದರೆ ಸೇಮ್ ಅದು ಏನು ನಮಗೆ ಫೈರ್ ಆ್ಯಂಡ್ ಅಕ್ವಿಸಿಷನ್ಸ್ ಇದೆಯಲ್ಲ, ಸೇಮ್ ಅದೇ ಥರ. ಫೈರ್ ಅಕಾರ್ಡ್ ಆನ್ 21/12/2024 in the premises of Vijay Company from the particulars ascertain the gross profit ಎಷ್ಟಿದೆ ಕಂಡುಹಿಡಿಬೇಕಂತೆ. ಸೊ ಸ್ಟಾಕ್ 1/4/2023 ಅಂತ ಅಂದರೆ ಇದು ಓಪನಿಂಗ್ ಸ್ಟಾಕು ಇಷ್ಟಿದೆ. ಸೊ ನೆಕ್ಸ್ಟು ಪರ್ಚೇಸಸ್ಸು ಇಷ್ಟಾಗಿದೆ. ವೇಜು ಅಂದರೆ ವೇಜಸ್ ಆಫ್ ಪೀರಿಯಡು ಇಷ್ಟಾಗಿದೆ. ಸೊ ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು, ನೆಕ್ಸ್ಟು ಕ್ಯಾರೇಜ್ ಇನ್ವರ್ಡ್ ಎಷ್ಟಾಗಿದೆ, ಸೇಲ್ಸ್ ಆ್ಯಂಡ್ ಪೀರಿಯಡ್ ಎಷ್ಟಾಗಿದೆ, ಕ್ಲೋಸಿಂಗ್ ಸ್ಟಾಕು ಇಷ್ಟಿದೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಇಷ್ಟು ನಾವು ಇಟ್ಕೊಂಡು ಗ್ರಾಸ್ ಪ್ರಾಫಿಟ್ನ ಕಂಡುಹಿಡಿಬೇಕಾಗತ್ತೆ. ಸೊ ಇದನ್ನು ನೀವು ಇಲ್ಲಿ ಕಂಡುಹಿಡಿಬೋದು. ಸೊ ತುಂಬಾ ಮೇಜರ್ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ಪ್ರಿಪೇರ್ ಅಂದರೆ ಅನಾಲಿಟಿಕ್ ಅಂದರೆ ರಾಯಲ್ಟಿ ಕಂಡುಹಿಡಿಯೋದಲ್ವಾ. ಸೊ ಪ್ರಿಪೇರ್ ಅನಾಲಿಟಿಕಲ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ನ ಪ್ರಕಾರ ರಾಯಲ್ಟಿ ಇಷ್ಟಿದೆ ಪರ್ ಟನ್. ಸೊ ಮಿನಿಮಮ್ ರೆಂಟು ಇಷ್ಟಿದೆ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ರಿಕಾಪ್ಮೆಂಟು ಲೈಫ್ ಟೈಮ್ ಆಫ್ ಲೀಸ್ ಅಂತ ಹೇಳಿದ್ದಾನೆ. ಅದರಲ್ಲಿ ಇಯರ್ ಕೊಟ್ಟಿದ್ದಾನೆ, ಔಟ್ಪುಟ್ ಕೊಟ್ಟಿದ್ದಾನೆ, ಒಟ್ಟು 5 ಇಯರ್ಸ್ ಇದ್ದಾವೆ. ಸೊ ಇಷ್ಟು ಸಹ ನಾವು ಇಲ್ಲಿ ರಾಯಲ್ಟಿ ಅಕೌಂಟ್ನ ಕಂಡುಹಿಡಿಯಬೇಕು. ಸೊ ಇಷ್ಟು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೀವು ಇಲ್ಲಿ ಕಂಡುಹಿಡಿಬೋದಾಗಿರುತ್ತೆ. ಸೊ ಸಿರಿ ಇಂಪಾರ್ಟೆಂಟ್, ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಸಾಲ್ವ್ ಮಾಡ್ಕೊಬೋದು. ಮತ್ತು ಥಿಯರಿ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಹೇಳೋದಾದರೆ. ಇನ್ನು ನೆಕ್ಸ್ಟು ಪರ್ಚೇಸ್ ಕನ್ಸಿಡರೇಷನ್ ಮೆಥಡ್ನ ಹೇಳಿದ ನೋಡಿ. ಹರಣಿ ಕಂಪನಿ ಟುಕ್ ದ ಫಾಲೋಯಿಂಗ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎ XYZ ಫರ್ಮ್. ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಇಷ್ಟಿದೆ, ಇನ್ವೆಸ್ಟ್ಮೆಂಟು, ಡೆಪ್ಟರ್ಸು, ಗುಡ್ ವಿಲ್ಲು, ಸ್ಟಾಕು, ಸನ್ರಿ ಡೆಕೋರೇಟರ್ಸು. ಏನು ಹೇಳ್ತಿದ್ದಾನೆ, ದ ಹರಣಿ ಕಂಪನಿ ಪೇ 2,50,000 ಇನ್ ಫುಲ್ಲಿ ಪೇ ಶೇರ್ ಆಫ್ ₹10 ಈಚ್ ಆ್ಯಂಡ್ ಬ್ಯಾಲೆನ್ಸ್ ಇನ್ ಕ್ಯಾಶ್. ಅಂದರೆ ಎಲ್ಲನೂ ಕೊಟ್ಟು ಶೇರಲ್ಲಿ ಕೊಟ್ಟು ಇನ್ನಿದೆ ಕ್ಯಾಶಲ್ಲಿ ಕೊಟ್ಟಿದೆ. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಆ್ಯಂಡ್ ರೈಟ್ ಎ ಮೋಡ್ ಆಫ್ ಪೇಮೆಂಟ್. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಕ್ವಶನ್ನ ಯಾವ ಥರ ಬಿಡಿಸ್ಬೇಕು, ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಿಮಗೆ ತುಂಬಾ ಇಂಪಾರ್ಟೆಂಟು. ಓಕೆನಾ.
ಇನ್ನು ನೆಕ್ಸ್ಟ್ ಕ್ವಶನ್ 5-6 ಇಲ್ಲೇ ಇದೆ ನೋಡಿ. ಸೊ ಕೇಶವ್ ಟ್ರೇಡರ್ ತುಮಕೂರು ಆಸ್ ಬ್ರಾಂಚ್ ಅಟ್ ಬೇದ ಬಡವನಹಳ್ಳಿ goods sent by the head office is the invoice price which is 20% above cost from the following information past journal entries in the books of Keshav Traders. ಅಂದರೆ ಓಪನಿಂಗ್ ಸ್ಟಾಕು IP ಇಷ್ಟಿದೆ 30,000, ಗೂಡ್ಸ್ ಸೆಂಟ್ ಇನ್ ಹೆಡ್ ಕ್ವಾರ್ಟರಿಂದ ಇಷ್ಟೋಗಿದೆ, ಹೆಡ್ ಬ್ರಾಂಚಿಂದ 50,000, ಕ್ಯಾಶ್ ಸೇಲ್ಸ್ ಆದರೆ 22,000. ಸೊ ಇದು ನಮಗೆ ಬುಕ್ಸ್ ಆಫ್ ಅಂದರೆ ಜನರಲ್ ಎಂಟ್ರಿ ಪಾಸ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಆನ್ಸರ್ ಇರ್ಬೋದು ಮೇ ಬಿ. ಓಕೆ, ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಅಂತ ತಗೊಳ್ಳಿ. ಇದು ಎರಡನೇದಕ್ಕೆ ಟ್ರೇಡಿಂಗ್ ಅಕೌಂಟ್ನ ಕ್ರಿಯೇಟ್ ಮಾಡಿರೋದು. ಇದು ಅನಾಲಿಸಿಸ್ ಟೇಬಲ್ ರಾಯಲ್ಟಿ, ಇದನ್ನ ಸ್ಕ್ರೀನ್ಶಾಟ್ನ ತೊಗೊಬೋದು. ಪರ್ಚೇಸ್ ಕನ್ಸಿಡರೇಷನ್ ಅಕೌಂಟ್ ನೀವು ಬೇಕಾದ್ರೆ ಇಲ್ಲಿ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಒಂದು ಆರಾಮಾಗಿ ತೊಗೊಬೋದು. ಇನ್ನು ನೆಕ್ಸ್ಟು ನೋಡಿ, ಬ್ರಾಂಚ್ ಆಫ್ ಅಕೌಂಟಲ್ಲಿ ಜನರಲ್ ಎಂಟ್ರಿ ಅಂತ ಕೇಳಿದ್ದಾನೆ. ಓಕೆ, ಬ್ರಾಂಚ್ ಸ್ಟಾಕ್ ಅಕೌಂಟ್ ಬಂದ್ಬಿಟ್ಟು 30,000 ಟು ಬ್ರಾಂಚ್ ಅಕೌಂಟು 30,000, ಇದಕ್ಕೆ ಬೀಂಗ್ ನೀವೇ ಬರ್ಕೊಳ್ಳಿ. ಇನ್ನು ನೆಕ್ಸ್ಟು ಎರಡನೇ ಎಂಟ್ರಿ ಬ್ರಾಂಚ್ ಅಕೌಂಟ್ ಲೆಟರ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ 50,000. ನೆಕ್ಸ್ಟ್ ಗೂಡ್ ಕ್ಯಾಶ್ ಓಕೆ, ಕ್ಯಾಶ್ ಅಕೌಂಟ್ ಲೆಟರ್ ಟು ಬ್ರಾಂಚ್ ಅಕೌಂಟ್ 22,000. ಇಷ್ಟು ನಮಗೆ ಜನರಲ್ ಎಂಟ್ರಿ ಬರುತ್ತೆ. ಇನ್ನು ನಮಗೆ ಡಿಫರೆನ್ಸಸ್ ಕೇಳಿದಾನೆ ಕೆಲವೊಂದು, ಇಷ್ಟ ಆಯಿತು. ಇನ್ನು ನೆಕ್ಸ್ಟು ಕ್ವಶನ್ ನೋಡೋದಾದ್ರೆ, ಸ್ಟೇಟ್ ಎನಿ 5 ಡಿಫರೆನ್ಸಸ್ ಬಿಟ್ವೀನ್ ಡಿಪಾರ್ಟ್ಮೆಂಟಲ್ ಅಕೌಂಟ್ ಆ್ಯಂಡ್ ಬ್ರಾಂಚ್ ಅಕೌಂಟ್. ಇದು ನಮಗೆ ಡಿಫರೆನ್ಸ್ನ ಕೇಳಿದ್ದಾನೆ. ಇದು ನಮಗೆ 5 ಮಾರ್ಕ್ಸಲ್ಲಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಆನ್ಸರ್ ಅಂತ ನೋಡೋದಾದ್ರೆ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಇಷ್ಟು ಡಿಪಾರ್ಟ್ಮೆಂಟಲ್ ಅಕೌಂಟು, ಬ್ರಾಂಚ್ ಅಕೌಂಟು, ಇದು ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಓದ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 15 ಮಾರ್ಕ್ಸಿಗೆಲ್ಲ ನೀವು ನೋಡಿಕೊಂಡು ಓದ್ಕೊಬೇಕಾಗತ್ತೆ. ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. 15 ಮಾರ್ಕ್ಸಲ್ಲಿ ಸುಮಾರು 3 ಕ್ವಶನ್ 5 ಕ್ವಶನ ಕೊಟ್ಟಿರ್ತಾನೆ, ನೀವು 3 ಕ್ವಶನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಂತ ಕೇಳಿದ್ದಾನೆ ನೋಡಿ, 7ನೇ ಕ್ವಶನ್ನು 15 ಮಾರ್ಕ್ಸಿಗೆ ಒಂದು, ಡಿಟರ್ಮೈನ್ ದ ಅಮೌಂಟ್ ಆಫ್ ಕ್ಲೈಮ್ ಟು ಬಿಲ್ ಲಾಗ್ಡ್ ಬೈ ಮಿಸ್ಟರ್ ತ್ರಿನೇಶ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಅದ್ರಲ್ಲಿ ಸೇಲ್ಸ್ ಕೊಟ್ಟಿದ್ದಾನೆ, ಅದು 2 ಫಿನಾನ್ಷಿಯಲ್ ಇಯರ್ ಕೊಟ್ಟಿದ್ದಾನೆ. ಪರ್ಚೇಸು, ವೇಜಸ್ಸು ಆ್ಯಂಡ್ ಸ್ಯಾಲರೀಸು, ಸೇಲ್ಸ್ ರಿಟರ್ನ್ಸು, ಪರ್ಚೇಸ್ ರಿಟರ್ನ್ಸು, ಕ್ಯಾರೇಜ್ ಇನ್ವರ್ಸ್ನ ಕೊಟ್ಬಿಟ್ಟು ಏನನ್ನ ಕೇಳಿದಂದರೆ ಅವರೇಜ್ ಕಾಸ್ಟ್ನ ಕಂಡುಹಿಡಿಯಬೇಕಂತೆ. ಇದರಲ್ಲಿ ಡೇಟ್ ಆಫ್ ಅಂದರೆ ಇದನ್ನ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಓಕೆ, ಒಂದು ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ಡೇಟ್ ಆಫ್ ಫೈರ್ ಅಕರ್ಡ್ ಯಾವಾಗಾಗಿದೆ, ಸ್ಟಾಕ್ ಯಾವಾಗ ಬಂದಿದೆ, ಓಪನಿಂಗ್ ಸ್ಟಾಕು, ಇದು ಕ್ಲೋಸಿಂಗ್ ಸ್ಟಾಕು, ಸ್ಟಾಕ್ ಸ್ಯಾಲ್ವೇಜ್ ಎಷ್ಟು ಉಳ್ಕೊಂಡಿದೆ, ಸ್ಟಾಕ್ ಹ್ಯಾಡ್ ಆಲ್ವೇಸ್ ಬಿ ವ್ಯಾಲ್ಯೂಡ್ 10% ಬಿಲೋ ಕಾಸ್ಟ್, ಪಾಲಿಸಿ ಅಮೌಂಟ್ ಇಷ್ಟಿತ್ತು. ಸೊ ಅದು ನೀವು ಅವರೇಜ್ ಏನಿದೆ ಅದು ಸ್ಟೆಪ್ ಬೈ ಸ್ಟೆಪ್ಪು 5 ಸ್ಟೆಪ್ ಬರುತ್ತೆ, ಅದನ್ನು ನೀವು ಇಲ್ಲಿ ಬಿಡಿಸ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಮಿನಿಮಮ್ ರೆಂಟ್ ಮೆಥಡ್ನ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನೋಡಿ, ಆನ್ ದ 1/4/2020 ಕರ್ನಾಟಕ ಮೈನಿಂಗ್ ಕಂಪನಿ ಲೀಸ್ಡ್ ಔಟ್ ಆಫ್ ಸಮ್ ಲ್ಯಾಂಡ್ ಫಾರ್ ದ ಡೀಡ್ ರೆಂಟ್ ಆಫ್ rupees 15,000 ಫಾರ್ ದ ಫಸ್ಟ್ ಇಯರ್, rupees 25,000 in the second year, and thereafter the 15,000 per annum. Royalty rupees is ಅಂದರೆ ಪರ್ ರಾಯಲ್ಟಿ ಬಂದ್ಬಿಟ್ಟು 2.50 per ton. So power is the recop short working first 3 years and lease. The annual output is the first 4 years ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ, ಡಾಟಾ ಕೊಟ್ಟಿದ್ದಾನೆ. ಏನ ಕಂಡಿಡಿಯಕ್ಕೆ ಹೇಳಿದ್ದಾನೆ, ಪಾಸ್ ದ ನೆಸೆಸರಿ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕರ್ನಾಟಕ ಮೈನಿಂಗ್ ಕಂಪನಿ ಅಂಡರ್ ವಿತ್ ಇನ್ ದ ಮಿನಿಮಮ್ ರೆಂಟ್ ಮೆಥಡಲ್ಲಿ ಮಾಡಬೇಕಾಗತ್ತೆ. ಸೊ ಇಷ್ಟು ನಮಗೆ 8ನೇ ಕ್ವಶನ್ ಆಯಿತು. ಇದು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿರಂತೆ. ಒಂದು ಓಕೆ, ಕಾಣಿಸ್ತಿದ್ಯಾ? ಓಕೆ, ಲೇಖನ ಎಂಟರ್ಪ್ರೈಸಸ್ ಅನ್ನುವಂಥದ್ದು ಓಕೆ ತುಮಕೂರು ಹೆಡ್ ಕ್ವಾರ್ಟರು. ಇಟ್ ಈಸ್ ದ ಬ್ರಾಂಚಸ್ ಶಿರಾ. ದ ಗೂಡ್ಸ್ ಸಪ್ಲೈಡ್ ದ ಕಾಸ್ಟ್ ಪ್ರೈಸ್ ಶಿರಾ ಬ್ರಾಂಚ್ ಕೀಪ್ಸ್ ಇಟ್ಸ್ ಓನ್ ಸೇಲ್ಸ್ ಲೆಡ್ಜರ್ ಆ್ಯಂಡ್ ಆಲ್ ಕ್ಯಾಶ್ ಕಲೆಕ್ಷನ್ಸ್ ಆರ್ ಟು ಬಿ ಡಿಟರ್ಮೈನ್ಡ್ remitted to HO head office daily. All the expenses in the branch paid from the HO. The transactions ಆರ್ ದ ಫಾಲೋಡ್. ಅಂದರೆ ಓಪನಿಂಗ್ ಸ್ಟಾಕ್ ಇಷ್ಟಿದೆ, ಸಂಡ್ರಿ ಡೆಪ್ಟರ್ಸು ಇಷ್ಟಿದೆ, ನೆಕ್ಸ್ಟು ಪೆಟ್ಟಿ ಕ್ಯಾಶು ಇಷ್ಟಿದೆ, ಕ್ಯಾಶ್ ಸೇಲ್ಸು, ಕ್ರೆಡಿಟ್ ಸೇಲ್ಸು, ಗೂಡ್ಸ್ ಸೆಂಟ್ ಟು ಬ್ರಾಂಚು, ಕ್ಯಾಶ್ ರಿಸೀವ್ ಫ್ರಮ್ ದ ಡೆಪ್ಟರ್ಸು, ಗೂಡ್ಸ್ ರಿಟರ್ನ್ ಟು
ಹೆಡ್ ಆಫೀಸು, ಬ್ಯಾಡ್ ಡೆಪ್ಟ್ಸು, ಡಿಸ್ಕೌಂಟ್ ಅಲೌಡು. ಓಕೆ, ರಿಟರ್ನ್ಸ್ ಇನ್ವರ್ಡ್ ಇಷ್ಟಾಗಿದೆ. ಇದು ಹೆಡ್ ಆಫ್ ದ ಚೆಕ್ ಎಷ್ಟು ಕೊಟ್ಟಿದ್ದಾನೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡ್ಕೊಳ್ಳಿ. ಪೆಟ್ಟಿ ಎಕ್ಸ್ಪೆನ್ಸಸ್ ಪೇ ದ ಬ್ರಾಂಚ್ ಏನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾನೆ, ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ದ ಲಕ್ಷಣ. ಓಕೆ, ಲೇಖನ ಎಂಟರ್ಪ್ರೈಸಸ್ ತುಮಕೂರು ಹೆಡ್ ಆಫೀಸು. ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದೊಂದು ಕ್ವಶನ್ಸು, ಇದು ನಿಮಗೆ 15 ಮಾರ್ಕ್ಸಿಗೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆರಾಮಾಗಿ ಪ್ರಾಬ್ಲಮೆಟಿಕ್ ಆಗಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಅಂತ ನೋಡೋದಾದರೆ, ಭವ್ಯ, ರಾಧಿಕಾ, ಸವಿತಾ ಇಸ್ ಅ ಪಾರ್ಟ್ನರ್. ಇದು ಪಾರ್ಟ್ನರ್ಶಿಪ್ ಫಾರ್ಮರ್ ಇರುತ್ತಲ್ಲ ಅದ್ರ ಪ್ರಕಾರ ಮಾಡ್ಕೊಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟು ಇಲ್ಲಿ ಫಾಲೋಡ್ ಆಗಿದೆ. ಸೊ ಲಯಬಿಲಿಟೀಸು ಅಸೆಟ್ಸ್ನ ಕೊಟ್ಟಿದ್ದಾನೆ. ಅಂದರೆ ಡಿಸೈಡೆಡ್ ಇನ್ ದ ಫಾರ್ಮ್ ವುಡ್ ಬಿ ಕನ್ವರ್ಟೆಡ್ ಇನ್ ಟು ಎ. ಇಲ್ಲಿ ನಮಗೆ ಪ್ರಿಪೇರ್ ನೆಸರಿ ಲೆಡ್ಜರ್ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ದಾನೆ. ನಮ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾನೆ, ನೀವು ಇಲ್ಲಿ ಓದ್ಕೊಳ್ಳಿ. ಓಕೆ, ಇದು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ 15 ಮಾರ್ಕ್ಸಲ್ಲಿ. ಸೊ ಏನಪ್ಪ ಕೇಳಿದಾನೆ, ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಆ್ಯಂಡ್ ಫಿನಾನ್ಷಿಯಲ್ ಪೇಮೆಂಟ್. ಅಂದರೆ ನಿಮಗೆ ಬ್ಯಾಲೆನ್ಸ್ ಶೀಟ್ನ ಮಾಡೋಕ್ಕೆ ಹೇಳಿದ್ದಾನೆ. ಅಂದರೆ ಎಲ್ಲ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕು, ಪರ್ಚೇಸು, ಸೇಲ್ಸು, ರಿಟರ್ನ್ಸ್ ಇನ್ವರ್ಸು, ರಿಟರ್ನ್ ಔಟ್ವರ್ಡ್ಸು, ಡೈರೆಕ್ಟ್ ವೇಜಸ್ಸು, ಸ್ಯಾಲರೀಸು, ಕ್ಯಾರೇಜ್ ಇನ್ವರ್ಸು, ಜನರಲ್ ಸ್ಯಾಲರೀಸು, ರೆಂಟ್ ಆ್ಯಂಡ್ ರೇಟ್ಸು, ಅಡ್ವರ್ಟೈಸಿಂಗು, ಇನ್ಶೂರೆನ್ಸ್ ಪ್ರೀಮಿಯಮ್ಮು, ಕ್ಯಾರೇಜ್ ಔಟ್ವರ್ಡ್ಸು, ಡಿಸ್ಕೌಂಟ್ ಅಲೌಡು, ಡಿಸ್ಕೌಂಟ್ ಅರ್ನ್ಡು, ಅಕೌಂಟೆನ್ಸಿ ಚಾರ್ಜ್ಡು, ಬ್ಯಾಡ್ ಡೆಪ್ಟ್ಸು, ಜನರಲ್ ಎಕ್ಸ್ಪೆನ್ಸಸ್ಸು, ಕಮ್ಯುನಿಕೇಷನ್ಸು, ಪಬ್ಲಿಕ್ ಎಕ್ಸ್ಪೆನ್ಸಸ್ಸು. ಇಷ್ಟು ಮಾಡಿದ ನಂತರ ನಮಗೆ ಡಿಪಾರ್ಟ್ಮೆಂಟ್ ಸಪ್ರೇಟ್ ಕೊಟ್ಟಿದ್ದಾನೆ. ಓಕೆನಾ, ಜನರಲ್ ಸ್ಯಾಲರೀಸ್ ಎಷ್ಟಿದೆ, ನೆಕ್ಸ್ಟ್ ಇದೆಲ್ಲ ನೀವು ಅಡ್ಜಸ್ಟ್ಮೆಂಟ್ನ ಓದ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಅದನ್ನ ಸ್ಕ್ರೀನ್ಶಾಟ್ನ ತೊಗೊಂಡ್ರೆ ನಿಮಗೆ ಮೇಜರಾಗಿ ಇದೇ ಥರ ನಿಮಗೆ ಕ್ವಶನ್ ಪೇಪರ್ ಕೇಳೋವಂಥ ಚಾನ್ಸಸ್ ಇರೋ ಕಾರಣ ಆರಾಮಾಗಿ ಓದ್ಕೊಳ್ಳಿ. ಇಷ್ಟು ನಿಮಗೆ ಇಂಪಾರ್ಟೆಂಟು. ಈ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನಿದೆ, ಇಷ್ಟು ನಿಮಗೆ ಮೇಜರಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಒತ್ತಿ ಹೇಳ್ತಾ ಇದ್ದೀನಿ, ಇದು ಸಹ ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತುಮಕೂರು ಯೂನಿವರ್ಸಿಟಿಯ ಕ್ವಶನ್ ಪೇಪರು. ಸೊ ಯಾರು ಸಹ ಸ್ಕಿಪ್ ಮಾಡ್ದಂಗೆ ಓದ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.